ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರಿಗೂ ನಮಸ್ಕಾರ. ನಾನು ವಿಮಲ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಸುತ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಸಾಂಗ್ ಮಕ್ಕ ನೋಡಿ, ಟಿವಿ ನೋಡಿ, ಸರಿ ಹಂಗೆ ರೆಡಿ ಆಗ್ಬಿಟ್ಟು, ಸರಿ ಹಂಗೆ ಟೈಮ್ ಬಂದ್ಬಿಟ್ಟು 8:30 ಆಗ್ತೈತೆ. ಇನ್ನೇನಿನ್ನು ಓದ್ಬೇಕು, ರೆಡಿ ಆಗ್ಬಿಟ್ಟಿದ್ದೀನಿ. ನಮ್ಮಮ್ಮ ಬೇರೆ ಕಿರಿಸ್ತಾ ಇದ್ದಾರೆ. ಜಾಕ್ನ ಬೇರೆ ಆಚೆ ಬಿಟ್ಟು ಹೋಗಿ ಅಲ್ಲಿ ಮೈಲ್ಸ್ ಅಂದ್ರಾಗ ಹೋಗಿ ಹಂಗೆ ಪಿಕಪ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಮಾಡಕ್ಕಾಗಂದ್ರೆ ವ್ಯೂ ಅಂತೂ ಚೆನ್ನಾಗಿದೆ. ಬೆಳಗ್ಗೆ ಬೆಳಗ್ಗೆ ಚಳಿ ಬೇರೆ, ಚಳಿ ಹಂಗೆ ಇದೆ. ಏನು ಇವತ್ತು ಡೇಟ್ ಬಂದ್ಬಿಟ್ಟು ಜನವರಿ 6 ಡೇಟ್. ಇವತ್ತು ನಮ್ಮ ಲೈಫ್ ಏನಾದರೂ ಒಂದು ಬದಲಾಗುತ್ತೆ ನೋಡೋಣ. ಇವತ್ತಿಂದ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದೆ ಏನೇನು ಮಾಡಬೇಕು ಮಾಡೋಣ. ಇನ್ನು ನಮ್ಮ ಲೈಫ್ ಹೆಂಗೆ ಹೋಗ್ತಾಯಿದೆ ಅಂದರೆ, ಒಂದು ಸ್ಟೇಬಲ್ ಇಲ್ಲ. ಕೆಲಸ ಮಾಡಿದ್ರೆ ಇದ್ರೆ ಕೆಲಸ ಮಾಡ್ತೀವಿ, ಇಲ್ಲಾಂದರೆ ಮನೇಲಿ ಕೂತ್ಕೊತೀವಿ. ನಮ್ಮ ಕೆಲಸ ಹಿಂಗೆ ಹೋಗ್ತಾಯಿದೆ. ನಮ್ಮ ಲೈಫಲ್ಲಿ ಏನು ಮಾಡೋದು ನಮಗೂ ಗೊತ್ತಿಲ್ಲ. ಇದಕ್ಕೆ ಮುಂಚೆ ಸರಿ ಓದೋ ಒಂದು ಡಿಸೆಂಬರ್ಗೆಲ್ಲ ಬೇರೆ ಮನೇಲಿದ್ದೆ. ಇವಾಗ ಬೇರೆ ಮನೆಗೆ ಬಂದಿದ್ದೀನಿ, ಶಿಫ್ಟ್ ಆಗಿದ್ದೀನಿ. ಪ್ಲೇಸ್ ಅಂತೂ ಸೂಪರ್ ಆಗಿದೆ, ತೋರಿಸ್ತೀನಿ ಬನ್ನಿ. ಹೊಸ ಮನೆಗೆ ಶಿಫ್ಟ್ ಆಗಿದ್ದೀನಿ. ಜನವರಿದು ಹೊಸ ಮನೇಲಿದ್ದೀನಿ. ಮುಂದೆ ನೋಡಬೇಕು ಏನೇನು ಲೈಫ್ ಹೆಂಗೆ ಅಂತ. ನಾವು ಮಾಡೋದು ಪ್ರಿಂಟ್ ಕೆಲಸ, ಪೇಂಟಿಂಗ್ ವರ್ಕ್, ಹೌಸ್ ಪೇಂಟಿಂಗ್ ವರ್ಕು. ಬಟ್ ಏನಂದರೆ ಕಂಪ್ನಿಯಲ್ಲಿ ಕಮಿಷನ್ ಕಟ್ ಆಗೋದ್ರಿಂದ ನಮಗೆ ಪ್ರಾಫಿಟ್ ಏನು ಎಷ್ಟು ಬರ್ತಾ ಇಲ್ಲ. ಹೆಂಗೆ ರೊಟೇಷನ್ ಆಗುತ್ತೋ, ಕೆಲಸನೂ ಕಡಿಮೆ. ಮುಂಚೆ ಥರ ನೋಡೋಕ್ಕಾಗ್ತಾ ಇದ್ದಿಲ್ಲ. ಹಂಗೆ ಹೋಗೋದೆ. ಇನ್ನೇನು ಹೊರಟ್ಬಿಟ್ಟು ಗಾಡಿ ತಗೊಂಡು ಹೋಗೋದೆ. ಇನ್ನಂತೀರಿ சரிம்மா ಬರ್ತಾ தண்ணியா? சரிம்மா ಹೌದಮ್ಮ, ನೀ ಕರೆಕ್ಟಾಗಿ ಬರೋ ಟೈಮ್లో பண்ணி கொடுங்க. ಅದು ಇನ್ನೂ ಇದು 8:30 ಆಯ್ತು. ಹೋಗ್ಬೇಕು ನಾನು. ಇನ್ನು ಅಲ್ಲೋಗಿ ಅವ್ರನ್ನ ಕರ್ಕೊಂಡು, ನಮ್ಮ ಚಿಕ್ಕಪ್ಪನ ಅವನು ಪೇಂಟ್ನ ಕರ್ಕೊಂಡು ಹಂಗೆ ಹೋಗ್ಬೇಕು ಸೈಟ್ ಹತ್ರ ಹೋಗಿ ಸ್ಟಾರ್ಟ್ ಮಾಡ್ಬೇಕು. ಕೆಲಸ ಮುಗಿಯೋದು ನೋಡಬೇಕು, ಮುಗಿಸ್ಬೇಕು. ಏನು ಮಾಡ್ತೀರಾ, ಈ ಥರ ಎಲ್ಲ ಕಷ್ಟ ಇದೆ. ಏನು ಹೇಳೋಕ್ಕಾಗಲ್ಲ. ಕಷ್ಟಗಳು ಬಂದರೆ ತಡ್ಕೊಬೇಕು. ತಡ್ಕೊಂಡ್ರೆ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ. ಇದು ಎಲ್ಲ ಸಕ್ಸಸ್ ಆಗೋ ಗಂಟ. ಸಕ್ಸಸ್ ಆದ್ರೂ ಸ್ಟ್ರಗಲ್ ಇದ್ದೇ ಇರ್ತವೆ. ಎಲ್ಲರೂ ಓಡ್ತಾ ಇದೀವಿ ಲೈಫಲ್ಲಿ. ಏನು ಹೇಳಿ, ಎಲ್ಲರೂ ಓಡ್ತಾ ಇದೀವಿ ಗೆಲ್ಬೇಕಂತ. ಅದು ಯಾವಾಗ ಗೆಲ್ತೀವೋ, ಏನು ಗೆಲ್ತೀವೋ ನನಗಂತೂ ಗೊತ್ತಿಲ್ಲ. ನನ್ನ ಕಷ್ಟ, ನನ್ನ ದುಃಖ, ನನ್ನ ನೋವು, ಆಮೇಲೆ ನನ್ನ ಗೆಲುವು, ನನ್ನ ಸೋಲು ಎಲ್ಲ ಮುಂದೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಮುಂದೆ ಎಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಬೇಕು ಅನ್ಕೊತಾ ಇದ್ದೀನಿ. ಏನು ಹೇಳ್ತೀರಾ? ಸಪೋರ್ಟ್ ಮಾಡ್ತೀರಾ ತಾನೇ? ಟ್ಯಾಲೆಂಟ್ ಇರೋರಿಗೆ ಬೆಲೆ ಕೊಡಿ. ತುಂಬ ಜನ ಇದ್ದಾರೆ. ಇನ್ನೊಂದು, ಎಷ್ಟೋ ಜನ ನೋಡ್ತೀನಿ, ಕೆಲವ್ರು ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಬಿಡಿ. ಒಟ್ಟಿನಲ್ಲಿ ನೀವು ನೋಡಿದ್ರೇ, ನೀವು ನೋಡಿ ಲೈಕ್ ಮಾಡಿದ್ರೇ ನಾವು ಬೆಳೆಯೋಕ್ಕಾಗೋದು. ಅದೇ ಥರ ಒಬ್ರಿಗೊಬ್ರಿಗೆ
ಸಪೋರ್ಟ್ ಮಾಡೋಣ. ನಾವು ನಿಮ್ಮ ಚಾನಲ್ ನೋಡೋಣ, ನೀವು ನಮ್ಮ ಚಾನಲ್ ನೋಡೋಣ. ನೀವು ನಮ್ಮ ಚಾನಲ್ ನೋಡಿ, ನಾನು ನಿಮ್ಮ ಚಾನಲ್ ನೋಡ್ತೀನಿ. ನಿಮ್ಮ ಲೈಫ್ ಬಗ್ಗೆ ನಿಮ್ದು ಏನಾಗ್ತೀವಿ ವಿಡಿಯೋ ನಾವು ನೋಡಿ ಲೈಕ್ ಮಾಡೋಣ. ನಾವು ನೋಡಿ ಲೈಕ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ನೀವು ನೋಡ್ಬಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಮಾಡಿದ್ದು ಆ ಥರ ಬರುತ್ತೆ ಅಂತ. ಸಬ್ಸ್ಕ್ರೈಬ್ ಮಾಡಿ, ಓಕೆ. ಇನ್ನೊಂದು 9ನೇ ತಾರೀಕು ತಲೆಬದ್ದಿ ವಿಜಯ್ ಅವ್ರ ಫಿಲಮ್ ರಿಲೀಸ್ ಆಗ್ತೈತೆ. ಅದನ್ನು ನೋಡಬೇಕು. ಲಾಸ್ಟ್ ಜನನ ಹೆಗಣ್ಣು ನೋಡೋಣ. ಕನ್ನಡವೇ ನಮ್ಮಮ್ಮ, ಅವರಿಗೆ ಕೈ ಮುಗಿಯಮ್ಮ, ಮಾತಾಡು. ಓಕೆ, ಫಸ್ಟ್ ಟೈಮ್ ವ್ಲಾಗ್ ಮಾಡಿ ಹಾಕ್ಬೇಕಂತ ಆಸೆ ಇದೆ. ಇನ್ನೊಂದು ಮಾಡೋಕ್ಕೆ ಮುಂಚೆ ಏನೋ ಒಂಥರ ನಾಚಿಕೆ ಅಲ್ಲ ಅದು, ಶೈ ಅಂದರೆ ಹೆಂಗೆ ಮಾಡೋದು ಆ ಕ್ವಶನ್ ಮಾರ್ಕ್. ಆದರೆ ಮಾಡಬೇಕಂತ ತುಂಬ ಆಸೆ ಇದೆ. ವಿಡಿಯೋ ನೋಡಿ ತುಂಬ ಆಸೆ ಇದೆ, ಬಟ್ ಮಾಡೋಕ್ಕೆ ನಮ್ಮ ಕೈ ಕ್ಯಾಮ್ರಾನ ಹಿಡ್ಕೊಳ್ತಾ ಇಲ್ಲ. ಮಾಡು ಇಲ್ಲ ಅಂದ್ರೆ ಏನಾದರೂ ಮಾಡೋಣ, ವಿಡಿಯೋ ಹತ್ರ ಮಾಡೋಣ. ಒಂಥರ ಜಾಲಿ ಇದೆ. ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಕೇಳಬೇಕು, ಆಮೇಲೆ ನಿಮ್ಮ ಹತ್ರ ಹೇಳ್ಕೊಬೇಕು, ಆಮೇಲೆ ನಿಮ್ಮ ಹತ್ರ ನಮ್ಮ ಲೈಫ್ ಹೆಂಗಿದೆ ಅಂತ ತೋರಿಸ್ಬೇಕು. ಎಲ್ಲ ಪ್ಲಸ್ಸೆಂಟ್ ಇದು. ಇನ್ನೊಂದು ನಮ್ಮೊಂದು ರಿಲೀಫ್ ಆಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ವಿಡಿಯೋ ಮಾಡ್ತಾ 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 ಒಂಥರ ಎಲ್ಲೇ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಇಲ್ಲದೇ ಇರೋ ಒಂದು ಖುಷಿ ನಮ್ಮ ಮನಸ್ಸಲ್ಲಿ ಆಗುತ್ತೆ. ಇದೇ ನಿಜ. ನಮ್ಮನ್ನು ನಾವೇ ನೋಡ್ಕೊಳ್ಳುವಾಗ, ಇನ್ನು ನಮ್ಮನ್ನು ತುಂಬ ಜನ ಈ ಥರ ಒಂದು 10 ಜನ ಇಷ್ಟಪಟ್ಟರು ನಮಗೂ ಒಂಥರ ಖುಷಿ ಅಲ್ವಾ. ಓ, ನಮಗೆ ಒಂದು 1000 ಜನ ನೋಡ್ತಾರೆ, ನಮಗೆ ಒಂದು 10 ಜನ ನೋಡ್ತಾರ, ಈ ಥರ ಎಲ್ಲ ಅಟ್ಲೀಸ್ಟ್ ನೋಡುವಾಗ ಅದರಲ್ಲಿ ಒಂದು 2-3 ಲೈಕ್ ನೋಡಿದ್ರೆ ಖುಷಿ ಆಗ್ಬಿಡುತ್ತೆ. ಈಗೇನು ನಮ್ಮನ್ನು ಪರವಾಗಿಲ್ಲ, ಇಷ್ಟಪಡ್ತಾರೆ, ಆ ಥರ ಈ ಥರ ಅಂತ ಖುಷಿ. ನೋಡೋಣ. ನಿಮ್ಮಿಂದ ನೀವೇ ಸಪೋರ್ಟ್ ಮಾಡಬೇಕು. ನೀವೇ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದ್ರೆ ಮುಂದಕ್ಕೆ ಬರೋಕ್ಕಾಗೋದು ಚಾನಲ್. ನಾವು ಚಾನಲ್ ಜೊತೆ ನಾವು, ನಿಮ್ಮ ಜೊತೆ ನಾನು. ನಿಮ್ಮ ಜೊತೆ ಅಂದರೆ ಎಲ್ಲಿ ಹೋದ್ರೂ ನಿಮ್ಮ ಜೊತೆ ಇವಾಗ ನಾವು ಕಾಣಿಸ್ಕೊಳ್ತೀವಿ. ಇವಾಗ ನೀವು ನೋಡಿದ್ರೆ ಓಕೆ, ನಮ್ಮನ್ನು ನೋಡಿದ್ದೀರಾ ಅಂತ. ಆ ಥರ ಏನೋ ಒಂದು ಮಾಡಬೇಕು. ಸಪೋರ್ಟ್ ಮಾಡಿ. ಮಾಡ್ಬೇಕಂದ್ರೆ ಬಿಸಿನೀರು ಕುಡಿಬೇಕು. ನೋಡಿ, ಬಂದಿದ್ದೀವಿ. ಟೈಮ್ 9 ಗಂಟೆ ಆಗಿದೆ, ಇನ್ನೂ ರೆಡಿ ಆಗಿಲ್ಲ. ಏನು ಮಾಡೋದ? ಹಾಂ, ಹೇಳಿ. ಹಿಂಗಿದ್ದಾರೆ ನೋಡಿ, ನೋಡಿ ಒಳಗಡೆ ಈ ಥರ ಲೇಟಾಗಿ ಎದ್ದು ಕೆಲ್ಸಕ್ಕೆ ಬಂದರೆ ಏನು ಮಾಡೋದು ಹೇಳಿ? ನೋಡಿ ಬರ್ತೀನಿ. ಅದೇ ಇವಾಗ ಎದ್ದಿದ್ದಾನೆ ಅನ್ಸುತ್ತೆ. ಬೆಡ್ಶೀಟ್ ನೋಡಿ, ಬೆಟರ್ ಮೇಡಮ್ ಚಿಕ್ಕಪ್ಪ ನೋಡಿ. ಈ ಥರ ಟೈಮ್ ನೋಡಿ, 9 ಗಂಟೆಗೆ 5 ನಿಮಿಷ ಇದೆ.
ಬಂದ್ಬಿಟ್ರಿ ನಾಷ್ಟ ಮಾಡ್ತಾಯಿದ್ವಿ ನಾನು ಚಿಕ್ಕಪ್ಪ. ಎರಡು ಇಡ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಅದೇ ಸ್ಟಾಮಿನಾ ಇಡ್ಲಿ ಅಲ್ವಾ? ಹಾಂ, ಇವತ್ತು ಅದೇ ಶುರು ಬೆಳಗ್ಗೆ. ಅವನು ವೀಡಿಯೋ ಮಾಡ ಅಂದರೆ ಅಳ್ತಾನೆ, ಮಾಡಲ್ಲ. ಏನು ಮಾಡೋದು, ನಾವನ್ನ ಸುಮ್ಮನೆ ಟ್ರೈ ಮಾಡೋಣ, ಏನಂತೀರ? ನೋಡಿ, ಒಂದು ನಾಷ್ಟ ಪೂರಿ, ನಮ್ದು ಇಡ್ಲಿ, ನಮ್ಮ ಚಿಕ್ಕಪ್ಪಂದು ಇಡ್ಲಿ. ಪೂರಿ ಬರ ಪೇಪರ್ ಮಂಜಿದು ಇವತ್ತಿನ ಸ್ಟಾಮಿನಾ. ನೋಡಿ, ಪ್ರೀಮಿಯಂ ಹೊಡಿತಾ ಇರೋದು ಮನೆಗೆ. ಮೇಲೆ ಟ್ರ್ಯಾಕ್ಟರು, ಕೆಳಗಡೆ ಪ್ರೀಮಿಯಂ ಅಲ್ವಾ? ಕೆಲಸ ಬಂದ್ಬಿಟ್ಟು ಕಂಪನಿ ಕಡೆ ಬಂದಿರೋದು. ಕಂಪನಿ ಅಂದ್ರೆ ಅರ್ಬನ್ ಕಂಪನಿ, UC ಅಂತ. ಅದ್ರಲ್ಲೂ ಮಾಡ್ತೀನಿ, ಓನಾಗೂ ಮಾಡ್ತೀನಿ. ಎಲ್ಲ ಒಂದೊಂದು ಕೋಟ್ ಕಲರ್ ಹಾಕಿದ್ವಿ, ಪ್ರೈಮರ್ ಹೊಡೆದು ಕಲರ್ ಹಾಕಿದ್ವಿ. சொல்ல ஹாயின்ட்ட இதப்பா அதை அப்படியே பெயிண்ட் கையில் அப்படியே ஹாயின்னு சொல்லு. ஹாயின்னு சொல்லு. ஹாய் சிக்கப்பா. நீ சொல்ற, நீ சொல்ல, நீ சொல்ல, நீ சொல்லு, சொல்லு. ஸ்ட்ரகல் தேக். ಇವತ್ತು ಜಾಕ್ ಜೊತೆ ತಿರ್ಗಾ ಪಯಣ ಸ್ಟಾರ್ಟ್ ಆಗಿದೆ. ಕರ್ಕೊಂಡೋಗಿ ಜಾಕ್ನ ಎಸ್ಟೇಟಲ್ಲಿ ಬಿಟ್ಬಿಡೋಣ ಅಂತ ನೋಡ್ತಾ ಇದ್ದೀವಿ. ಯಾಕಂದರೆ ಮನೆ ಹತ್ರ ತುಂಬ ಬೊಗಳ್ತಾನೆ, ಅದರಿಂದ ನೋಡೋದಕ್ಕೆ ನಾನು ಇವಾಗಿರೋದು ಇವತ್ತಿನ ಈ ನನ್ನ ಬ್ಲಾಗ್ ಈ ಥರ ಆಗ್ತಾ ಇದೆ. ಜಾಕ್ ನೋಡು, ಜಾಕ್ ಹತ್ರ ಹೋಗ್ತಾ ಇದೀವಿ ನಾವು. ತುಂಬಾ ನಮ್ಮ ಅಮ್ಮ ಬೇರೆ ನೋಡಿ ಏರ್ ಹಾಕಕ್ಕೆ ಬಿಡ್ತಾ ಇಲ್ಲ. ಬಸ್ಸು ಬೇರೆ ಆ ಕಡೆ ಈ ಕಡೆ. ಪಂಪ ಏನೋ ಗಾಡಿ ಎಳಿತೈತಿ, ಪೆಟ್ರೋಲ್ ಗೋಲ್ಡ್ ಹಿಂದೆ ಹೊರಗಡೆ ಹೋಗ್ತಾ ಇದಾರೆ. ಗೇಟ್ ತೆಗಿಬೇಕು. ರೋಡ್ ಮಾಟಿಗೆ ಗೇಟ್ ತೆಗಿ. ಗೇಟ್ ತೆಗಿ. ನೈಟಲ್ಲಿ ಹೀಗೆ ಕಾಣೋದು. ಇವತ್ತು ಡೇ ಹಾಗೆ ಮುಗೀತು. ಇನ್ನು ಹೋಗಿ ನಿದ್ದೆ ಮಾಡೋದು ಅಷ್ಟೇ. ಹಂಗೆ ಹೋಗಿ ನಮ್ಮ ನಾಯಿ ಮರಿನ ಬೇರೆ ಬಿಟ್ಬಿಟ್ಟಿದೀವಿ, 3 ಡುಲ್ಲಿ, ಜಾಕು, ಸಿಂಬಾನ. ಅವ್ರನ್ನ ನೋಡ್ಕೊಂಡು ಹಂಗೆ ಬಂದಿದ್ದೀವಿ.